ಇದಕ್ಕೆ ಮುಂಚೆ ತಾವೆಲ್ಲರೂ ನೋಡಿರುವಂಥ ಸೀತಾರಾಮ್ ಬಿನೋಯ್ ಕೇಸ್ ನಂಬರ್ 18 ಅನ್ನೋ ಒಂದು ಸಿನಿಮಾ ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ಹಂತದಲ್ಲಿದ್ದಂಥ ಒಂದು ಸಿನಿಮಾ ತಂಡಕ್ಕೆ ಒಬ್ಬ ಕಲಾವಿದನಾಗಿ ನನಗೆ ನನ್ನ ವೃತ್ತಿ ಜೀವನದಲ್ಲಿ ಒಂದು ವಿಶೇಷವಾದಂಥ ಹೆಸರನ್ನ ವಿಶೇಷವಾದಂಥ ಬಲವನ್ನು ಕೊಟ್ಟಂಥ ಸಿನಿಮಾ ಸೀತಾರಾಮ್ ಬಿನೋಯ್ ಕೇಸ್ ನಂಬರ್ 18. ಆ ಸಿನಿಮಾದಲ್ಲಿದ್ದಂಥ ಬರವಣಿಗೆ ಆಗಿರ್ಬೋದು, ಆ ಸಿನಿಮಾಗಿದ್ದಂಥ ಪ್ರೆಸೆಂಟೇಷನ್ ಆಗಿರ್ಬೋದು, ಇವೆಲ್ಲವೂ ಕೂಡ ಆ ಸಿನಿಮಾಗೆ ಒಂದು ವಿಶೇಷವಾದ ಶಕ್ತಿ ಕೊಡ್ತು. ಅಂದರೆ ಆಡಿಯನ್ಸ್ ಆ ಸಿನಿಮಾ ನೋಡುವಂಥ ಒಂದು ಶಕ್ತಿ ಏನಿದೆ ಅದು ನಮಗೆ ಆ ಸಿನಿಮಾ ಮುಖಾಂತರ ಬಂತು. ನಂತರ ಕೇಸ್ ಆಫ್ ಕೊಂಡಾಣ ಮಾಡಿದ್ವಿ. ಅಂದರೆ ಪ್ರಯತ್ನ ಆಗ್ತಾ ಇರುತ್ತೆ, ಎಡಬೋದು ನಡೀತಾ ಇರುತ್ತೆ. ಮತ್ತೆ ಎಚ್ಚೆತ್ಕೋಬೇಕು ಅಂತ ಹೇಳಿದಾಗ ನಮಗೆ ಸೀತಾರಾಮ್ ಕಡೆನೆ ತಿರುಗೋದೆ. ಅದರಲ್ಲಿ ಒಂದು ಅವಕಾಶ ಇತ್ತು, ಅದರಲ್ಲಿ ಒಂದು ಸ್ಕೋಪ್ ಇತ್ತು. ಅಂದರೆ ಇನ್ನೊಂದು ಸೀತಾರಾಮ್ ಮಾಡ್ಬೋದಾದಂಥ ಸ್ಕೋಪ್ ಆ ಸಿನಿಮಾದಲ್ಲಿ ಇದ್ದಿದ್ರಿಂದ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ಅಂತ ದೇವಿ ಸರ್ ಒಂದು ಬಹಳ ಒಳ್ಳೆ ಸ್ಕ್ರಿಪ್ಟನ್ನು ಬರ್ಕೊಂಡ್ಬಂದರು. ಸಾತ್ವಿಕ್ ಅದಕ್ಕೆ ಸಪೋರ್ಟ್ ಮಾಡಿದ್ರು. ಇಡೀ ಚಿತ್ರತಂಡ ಮತ್ತೆ ಒಂದಾಗಿ ಸೇರ್ಕೊಂಡು ಆ ಸಿನಿಮಾನ ತಯಾರು ಮಾಡಿದ್ವಿ. ಜೊತೆಗೆ ನವನೀತ್ ಶಾ ಸಿನಿಮಾ ಮಾಡೋದೆಷ್ಟು ಕಷ್ಟನೋ, ಸಿನಿಮಾಗೆ ಒಬ್ಬರು ನಿರ್ಮಾಪಕರು ಬರೋದೆಷ್ಟು ಕಷ್ಟನೋ, ಸಿನಿಮಾ ಮಾಡೋದೆಷ್ಟು ಕಷ್ಟ ಆಯಿತು, ಸಿನಿಮಾನ ರಿಲೀಸ್ ಮಾಡಿ ಅದನ್ನು ಕಾಪಾಡ್ಕೊಳ್ಳೋದು ಅಷ್ಟೇ ಕಷ್ಟ ಇದೆ. ಸೊ ಅದಕ್ಕೆ ನಮಗೆ ಒಂದು ರೀತಿ ಬೆನ್ನೆಲುಬಾಗಿ ನಿಂತಹ ಪವನ್ ಸರ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಸೀತಾರಾಮ್ ಬಿನೋಯ್ ಕೇಸ್ ನಂಬರ್ 18 ಸಿನಿಮಾನ ಅವ್ರು ನೋಡಿ ಬಹಳ ಇಷ್ಟಪಟ್ಟು ಅವಾಗ ಕಾಲ್ ಮಾಡಿ ನಮಗೆಲ್ರಿಗೂ ಕಂಗ್ರ್ಯಾಚುಲೇಟ್ ಮಾಡಿ ಇಂಥ ಸಿನಿಮಾಗೆ ಸಪೋರ್ಟ್ ಮಾಡಬೇಕು, ಮಾಡೋರು ಇರಬೇಕು ಅನ್ನೋ ಮಾತನ್ನು ಕೂಡ ಅವರೇ ಹೇಳಿದರು. ಇವತ್ತು ನಮ್ಗೆ ಅವರೇ ಕಾಣಿಸುತ್ತೆ. ಸೊ ಹೋಗಿ ಕೇಳಿದ ತಕ್ಷಣ ಸಿನಿಮಾ ನೋಡಿ, ಇಲ್ಲ ನಾನು ಜೊತೆಲಿ ಇರ್ತೀನಿ ಅಂತ ಹೇಳಿ ಕೈ ಜೋಡಿಸಿದ್ದಾರೆ. ಸರ್ ಥ್ಯಾಂಕ್ ಯು ಸೋ ಮಚ್. ವಿ ಆರ್ ವೆರಿ ವೆರಿ ಥ್ಯಾಂಕ್ಫುಲ್. ಈ ಥರ ಒಂದು ಸಿನಿಮಾಗೆ ನಿಮ್ಮ ಥರ ಒಂದು ಕೈ, ಒಂದು ಸಪೋರ್ಟ್ ಇದ್ದಾಗ ಮೇಕರ್ಸ್ ಆಗಿರೋ ನಮ್ಮ ಚಿತ್ರತಂಡಕ್ಕೂ ಕೂಡ ಒಂದು ವಿಶ್ವಾಸ ಬರುತ್ತೆ, ಒಂದು ಬಹಳ ದೊಡ್ಡ ಮಟ್ಟದಲ್ಲಿ ನಂಬಿಕೆ ಬರುತ್ತೆ. ಸೊ ಆ ನಂಬಿಕೆ ಜೊತೆನೆ ಸಿನಿಮಾದ ಟೀಸರ್ ಲಾಂಚ್ ಮಾಡಿದ್ವಿ, ಇವತ್ತು ಟ್ರೈಲರ್ ಲಾಂಚ್ ಮಾಡಿದ್ದೀವಿ. ಇನ್ನು ಕೆಲವೇ ದಿನಗಳಲ್ಲಿ ಸಿನಿಮಾ ರಿಲೀಸ್ ಕೂಡ ಆಗುತ್ತೆ. ನೀವೆಲ್ಲರೂ ಕೂಡ ಒಳ್ಳೆ ಸಿನಿಮಾ ಬಂದಾಗ, ಅಂದರೆ ನಿಜವಾಗ್ಲೂ ಆ ಸಿನಿಮಾ ಬಗ್ಗೆ ಕಾಳಜಿ ವಹಿಸಿ, ನಿಜವಾಗ್ಲೂ ಸಿನಿಮಾ ಗೊತ್ತಿದ್ದು ಸಿನಿಮಾ ಮಾಡಿದಾಗ ಯಾವತ್ತೂ ಕೂಡ ಅದ್ರ ಬಗ್ಗೆ ಒಂದು ರಿವ್ಯೂ ಆಗಲಿ, ಆ ಸಿನಿಮಾನ ಮುಂದಕ್ಕೆ ತೊಗೊಂಡು ಹೋಗುವಂಥ ಕೆಲಸ ಆಗಲಿ, ನನಗೆ ವಿಶೇಷವಾಗಿ ವೈಯಕ್ತಿಕವಾಗಿ ಒಂದು ಮಾರ್ಗದರ್ಶನ ನೀಡೋ ರೀತಿಯಲ್ಲಿ ನೀವು ಕರ್ಕೊಂಡು ಹೋಗಿದ್ದೀರಾ. ಈ ಸಿನಿಮಾ ಕೂಡ ಅದರಿಂದ ಹೊರತೇನಲ್ಲ. ನಮ್ಮ ಮತ್ತೊಂದು ಪ್ರಾಮಾಣಿಕ ಪ್ರಯತ್ನ. ನನಗೆ ಈ ಸಿನಿಮಾದಲ್ಲಿ ತುಂಬ ವೈಯಕ್ತಿಕವಾದಂಥ ಒಂದು ಒಳ್ಳೆ ವಿಚಾರ, ಒಂದು ಅನುಭವ ಏನಪ್ಪ ಅಂದರೆ ಉಷಾ ಅಕ್ಕ ಜೊತೆ ಆ್ಯಕ್ಟ್ ಮಾಡಿರೋದು. ನಾನು ಫಸ್ಟ್ ಆ್ಯಕ್ಟ್ ಮಾಡಿದ್ದೆ ಉಷಾ ಅಕ್ಕ ಜೊತೆ ಒಂದು ಅತ್ತಿಗೆ ಅನ್ನೋ ಸೀರಿಯಲಲ್ಲಿ 1998 ಏನೋ 1999. ಆವಾಗ ನಾನು ಯಾವ ರೀತಿ ಉಷಾ ಅಕ್ಕಗೆ ಒಬ್ಬ ಸ್ಟೂಡೆಂಟ್ ಆಗಿ ಜೊತೆ ಕೆಲಸ ಮಾಡಿದ್ದು, ಇವಾಗಲೂ ಕೂಡ ಅದೇ ಥರ ಕೆಲಸ ಮಾಡುವಂಥ ಒಂದು ಮನಸ್ಥಿತಿಯನ್ನು ನನಗೆ ಈ ಕ್ಯಾರೆಕ್ಟರ್ ಆಗಲಿ, ಇವ್ರು ಸೃಷ್ಟಿ ಮಾಡಿದಂಥ ವಾತಾವರಣ ಆಗಲಿ, ಇವೆಲ್ಲ ಕೊಟ್ಟಿದೆ. ಕೆಲಸ ಮಾಡಿರೋ ತೃಪ್ತಿ ಬಹಳ ಇದೆ. ಸಿನಿಮಾ ಬಗ್ಗೆ ಇನ್ನು ಹೆಚ್ಚು ಮಾತಾಡಬೇಕು ಅಂದರೆ ಸಿನಿಮಾ ರಿಲೀಸ್ ಆಗಬೇಕು, ಆವಾಗ ಇನ್ನು ಹೆಚ್ಚು ಮಾತಾಡುವಂಥ ಅವಕಾಶ, ಹೆಚ್ಚು ತಿಳ್ಕೊಳ್ಳುವಂಥ ಅವಕಾಶ ನಿಮಗೂ ಇರುತ್ತೆ, ನಮಗೂ ಇರುತ್ತೆ. ಇವತ್ತು ನಾನು ಬಿಡ್ತಿರೋದು ಒಂದೇ, ನಿಮ್ಮೆಲ್ಲರ ಪ್ರೋತ್ಸಾಹ ಹಾಗೂ ಕೈಂಡ್ಲಿ ಸ್ಪ್ರೆಡ್ ದ ಪಾಸಿಟಿವಿಟಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಸೀತಾರಾಮ್ ಇದು ಒಬ್ಬ ಪೊಲೀಸ್ ಕೆಲಸ ಮಾಡೋರಿಗೆ ಕೇಸ್ ಆಗಲಿ ಅಥವಾ ಕ್ರೈಮ್ ಅನ್ನೋದಾಗಲಿ ಅವ್ರು ಬೆನ್ನು ಬಿಡೋದಿಲ್ಲ. ಆದರೆ ಇನ್ನೊಂದು ಕೇಸ್ ಅವ್ರ ಬೆನ್ನು ಹಿಡಿಯುತ್ತೆ, ಯಾವ ರೀತಿ ಅವ್ರನ್ನ ಆವರಿಸ್ಕೊಳುತ್ತೆ, ಯಾವ ರೀತಿ ಅವ್ರನ್ನ ಹಾಂಟ್ ಮಾಡುತ್ತೆ. ಅದು ಒಂದೊಂದ್ಸಲ ಅವರ ವೈಯಕ್ತಿಕ ಜೀವನದಿಂದ ಬರ್ಬೋದು ಅಥವಾ ಬೇರೆ ಇನ್ಯಾವುದೋ ಎಕ್ಸ್ಟರ್ನಲ್ ಫ್ಯಾಕ್ಟರಿಂದ ಬರ್ಬೋದು. ಯಾವ ರೀತಿ ಇದನ್ನ ಮುಂದಕ್ಕೆ ತೊಗೊಂಡು ಹೋಗ್ಬೋದು ಅಂತ ಅನ್ಕೊಂಡಾಗ ದೇವಿಯವರು ತುಂಬಾ ಒಳ್ಳೆ ಒಂದು ಎಳೆಯನ್ನ ತಗೊಂಡ್ಬಂದು ಈ ಸಿನಿಮಾ ಮಾಡೋಣ, ಇದಕ್ಕೊಂದು ಒಳ್ಳೆ ಕಂಟಿನ್ಯೂಷನ್ ಸಿಗುತ್ತೆ ಅಂತ ಹೇಳಿದಾಗ ಬೇರೆ ಬೇರೆ ಪಾತ್ರಗಳ ಒಂದು ಇಂಟ್ರೊಡಕ್ಷನ್ ಈ ಸಿನಿಮಾದಲ್ಲಿ ಆಗುತ್ತೆ, ಈ ಕಥೆಗಾಗುತ್ತೆ. ಆಮೇಲೆ ಈ ಸಿನಿಮಾದ ಸ್ಪೀಡ್ ಕೂಡ ಅಷ್ಟೇ. ಸೀತಾರಾಮ್ ಬಿನೋಯ್ ಕೇಸ್ ನಂಬರ್ 18 ಮಾಡಿದಾಗ ಅದರದೇ ಆದಂಥ ಒಂದು ಸ್ಪೀಡ್ ಇತ್ತು, ಅದರದೇ ಆದಂಥ ಒಂದು ಸಣ್ಣ ಲಿಮಿಟೇಷನ್ ಇತ್ತು. ಇದು ಅಂದ್ರೆ ಆ ಲಿಮಿಟೇಷನ್ ಮೀರು ಹೊರಗಡೆ ಬಂದ್ಬಿಟ್ಟಿದ್ದೀವಿ, ರೆಕ್ಕೆ ಬಿಚ್ಕೊಂಡು ಬಂದ್ಬಿಟ್ಟಿದ್ದೀವಿ ಅನ್ನೋ ಥರ ಅಲ್ಲದೇನೆ ಅದೇ ಒಂದು ಕನ್ಫೈನ್ಡ್ ಏರಿಯಾದಲ್ಲಿ, ಅದೇ ಒಂದು ಕನ್ಫೈನ್ಡ್ ಲಿಮಿಟೇಷನ್ಸ್ ಅಲ್ಲಿ ಇನ್ನೂ ಇಂಟೆನ್ಸ್ ಆಗಿ ಸ್ಕ್ರಿಪ್ಟ್ ಮಾಡಿ, ಇನ್ನೂ ಇಂಟೆನ್ಸ್ ಆಗಿರುವಂತಹ ಪಾತ್ರಗಳನ್ನ, ನನ್ನ ಪಾತ್ರದ ಒಂದು ಬೆಳವಣಿಗೆ ಇರುತ್ತೆ. ಆ ಬೆಳವಣಿಗೆನ ನಾನು ಹಿಡಿಯೋದಕ್ಕೆ ಒಂದು 2-3 ದಿನ ಆಯ್ತು. ನನಗೆ ಒಂದು ಸ್ವಲ್ಪ ಚಾಲೆಂಜಿಂಗ್ ಆಯ್ತು. ನನಗೆ ಆ ಚಾಲೆಂಜ್ನ ಬಹಳ ಸುಲಭವಾಗಿ ಅನ್ನೋದಕ್ಕಿಂತ ಬಹಳ ಪ್ಲ್ಯಾಂಡ್ ಆಗಿ ನಿರ್ದೇಶಕರು ಬರವಣಿಗೆ ಮುಖಾಂತರ ನನಗೆ
ಅದನ್ನು ನಿಭಾಯಿಸುವಂಥ ಅವಕಾಶ ಕೊಟ್ಟಿದ್ದಾರೆ. ಗೋಪಾಲ್ ಕೃಷ್ಣ ಸರ್ ಅವರಿದ್ದಾರೆ, ಅಂದರೆ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ರೆ ಇಟ್ಸ್ ಲೈಕ್ ಎ ಟ್ರೀಟ್. ಅವ್ರ ಜೊತೆ ಆ್ಯಕ್ಟ್ ಮಾಡೋದು, ಉಷಾಕ ಜೊತೆ ಆ್ಯಕ್ಟ್ ಮಾಡೋದು ಅಂದರೆ ನಾವು ಅಲರ್ಟ್ ಆಗಿರ್ತೀವಿ ಆ್ಯಕ್ಟ್ ಮಾಡ್ಬೇಕಾದ್ರೆ. ಅವ್ರ ಪಾತ್ರನ ಎಷ್ಟರ ಮಟ್ಟಿಗೆ ಅವ್ರು ಹೋಮ್ವರ್ಕ್ ಮಾಡ್ಕೊಂಡು ಇವಾಗ ನಾನು ಹೇಳಿ ಹೊಡಿತೀನಿ ಅನ್ನೋ ಥರ ಒಂದು ಸೀನಲ್ಲಿ ಆ್ಯಕ್ಟ್ ಮಾಡ್ತಾರಲ್ಲ, ಅವ್ರ ಜೊತೆ ಆ್ಯಕ್ಟ್ ಮಾಡ್ಬೇಕಾದ್ರೆ ನಾವು ಅಲರ್ಟ್ ಆಗಿರಬೇಕು. ಇನ್ಯಾವ ರೀತಿ ಕಾಂಟ್ರಿಬ್ಯೂಟ್ ಮಾಡ್ಬೋದು, ಇನ್ಯಾವ ರೀತಿ ಒಂದು ಸಣ್ಣ ವಿಚಾರದಲ್ಲಿ ಆ ಕ್ಯಾರೆಕ್ಟರ್ಲಿ ಸ್ಕೋರ್ ಮಾಡ್ಬೋದು ಅನ್ನೋ ವಿಚಾರಗಳು. ಎಸ್ಪೆಷಲಿ ಸೀತಾರಾಮ್ ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ ಒಂದು ಸೈಲೆನ್ಸ್ ಇದೆ. ಆ ಸೈಲೆನ್ಸ್ ಮೇಲೆ ವರ್ಕ್ ಮಾಡೋದು ಒಂದು ದೊಡ್ಡ ಚಾಲೆಂಜ್ ಆಯಿತು ನನಗೆ. ಇಟ್ ಇಸ್ ನಾನು ಒಂದೇ ಒಂದು ಮಾತನ್ನು ಹೇಳಬೇಕು ಅಂದರೆ ಇಟ್ ಈಸ್ ಅ ವೆರಿ ವೆರಿ ಸ್ಯಾಟಿಸ್ಫೈಯಿಂಗ್ ಎಕ್ಸ್ಪೀರಿಯನ್ಸ್. ಚೆನ್ನಾಗಿತ್ತು. ಹೊರಗಿನ ಪ್ರೆಷರ್ ಜೊತೆಗೆ ಕೇಸ್ ಪ್ರೆಷರ್ ಹ್ಯಾಂಡಲ್ ಮಾಡುವಂಥ ಒಂದು ಏನು ಹೇಳ್ತಾರೆ ಒಂದು ಚೈತನ್ಯ ಸಿಗ್ತಾ ಇತ್ತು ನನಗೆ ಹೊರಗಿನ ಪ್ರೆಷರ್ ಜೊತೆಗೆ. ಆವಾಗಲೇ ಕೇಸ್ ಸಾಲ್ವ್ ಮಾಡುವಂಥ ಎನರ್ಜಿ ಕೂಡ ಸಿಗ್ತಾ ಇತ್ತು. ಆ್ಯಂಡ್ ಆಫ್ ಕೋರ್ಸ್ ದ ಟೀಮ್. ನಾನು ನಿಜವಾಗ್ಲೂ ಇದರಲ್ಲಿ ಬಹಳ ವಿಶೇಷವಾಗಿ ನಾನು ಮೆನ್ಷನ್ ಮಾಡಲೇಬೇಕಾಗಿರುವಂಥ ಹೆಸರು ನಮ್ಮ ಸಿನಿಮಾಟೋಗ್ರಫರ್ ಹೇಮಂತ್ ಅವ್ರ ಕೆಲಸ. ಅವರೊಂಥರ ನಮಗೆ ಸಿನಿಮಾಗೆ ಚಿತ್ರಕಥೆ ಎಷ್ಟು ಇಂಪಾರ್ಟೆಂಟ್, ಸಿನಿಮಾಗೆ ಒಂದು ಪ್ರೊಡ್ಯೂಸರ್ ಏನೇ ಒದಗಿಸೋದು ಎಷ್ಟು ಮುಖ್ಯ ಆಗುತ್ತೋ ಅದನ್ನ ಬಹಳ ಚೆನ್ನಾಗಿ ಆ ಜವಾಬ್ದಾರಿನ ನಿಭಾಯಿಸುವಂಥ ಕೆಲಸ ನಮ್ಮ ಹೇಮಂತ್ ಅವರು ಮಾಡಿದ್ದಾರೆ. ಸೊ ಐ ಆಮ್ ರಿಯಲಿ ರಿಯಲಿ ಥ್ಯಾಂಕ್ಫುಲ್ ಟು ಹೇಮಂತ್ ಸರ್. ಅವ್ರ ಕಾರಣದಿಂದ ಬರೋಕ್ಕಾಗಲಿಲ್ಲ ಇವತ್ತು, ಆದರೆ ಖಂಡಿತ ಸಿನಿಮಾ ರಿಲೀಸ್ ಆದಮೇಲೆ ಅದ್ರ ಬಗ್ಗೆನೇ ಮಾತಾಡುವಂಥ ಕೆಲವು ಹಲವಾರು ಅಂಶಗಳು ಇರ್ತಾರೆ, ಆವಾಗ ಅವ್ರ ಜೊತೆಗೆ ಇರ್ತಾರೆ ಅನ್ನೋ ಒಂದು ಇದಿಟ್ಕೊಂಡು ನಾನು ಥ್ಯಾಂಕ್ಸ್ ಹೇಳ್ತೀನಿ. ಇವತ್ತು ಆ್ಯಕ್ಚುಲಿ ನಾನು ಟು ಬಿ ಆನೆಸ್ಟ್ ಒಂದು ಹೇಳಬೇಕು ಅಂತಂದರೆ ನಮ್ಮ ಬೈಲ್ ಐ ಥಿಂಕ್ ಸೆಕೆಂಡ್ ಶೆಡ್ಯೂಲ್ ಅಥವಾ ಫಸ್ಟ್ ಶೆಡ್ಯೂಲ್ ಮಧ್ಯದಲ್ಲಿ ಹೀಗೆ ಆ್ಯಕ್ಚುಲಿ ಶಶಾಂಕ್ಗೆ ಐ ನೀಡ್ ಟು ಬಿ ಥ್ಯಾಂಕ್ ಹೇಳಬೇಕು. ಯಾಕಂತಂದರೆ ಶಶಾಂಕ್ ನನ್ನ ಬೈಲ್ ಚಿತ್ರದ ಸಂಕಲನಕಾರರು ಕೂಡ. ಸೊ ಹಾಗೆ ಜರ್ನಿಂಗ್ ಸ್ಟಾರ್ಟ್ ಆದಾಗ ಇದ್ರದ್ದು ಒಂದು ಸಣ್ಣ ಒಂದು ಗ್ಲಿಮ್ಸ್ ನೋಡಿದ್ವಿ. ನಾನು ಸೀತಾರಾಮ್ ಬಿನಾಯ್ ನೋಡಿದ್ದೆ ಸಿನಿಮಾ. ಸೀತಾರಾಮ್ ಬಿನಾಯ್ ಹ್ಯಾಸ್ ಇಟ್ಸ್ ಓನ್ ಸ್ಪೆಷಾಲಿಟೀಸ್ ಇನ್ ಅದರದೇ ಆದಂಥ ತುಂಬ ಮೊದಲುಗಳು ಇದ್ದಾವೆ. ಅದನ್ನ ಎಲ್ಲ ಒಂದು ಇದನ್ನ ಬ್ರೇಕ್ ಮಾಡಿ ಅದೊಂದು ಟ್ರೆಂಡ್ ಸೆಟ್ ಮಾಡೋದಂಥ ಸಿನಿಮಾ. ಸೊ ಆ ಸಿನಿಮಾ ನನಗೆ ತುಂಬ ಇಷ್ಟ ಆಗಿತ್ತು. ಅಮೆಝಾನಲ್ಲಿ ನೋಡಿದ್ದೆ ನಾನು ಅದನ್ನು. ಸಖತ್ತು ಇಷ್ಟ ಆಗಿತ್ತು ಪಿಕ್ಚರು. ಇಷ್ಟು ಚೆನ್ನಾಗಿ ಮಾಡಿದಾರಲ್ಲ ಅಂಥೇಳಿ ಒಂದು ಥ್ರಿಲ್ಲರ್ ಸಿನಿಮಾನ ಇರೋವಂಥ ಲಿಮಿಟೆಡ್ ಕ್ಯಾರೆಕ್ಟರ್ಸ್ ಅಲ್ಲಿ ಇಟ್ಕೊಂಡು ಅದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ವಿಜಯ್ ಸರ್ ಬಗ್ಗೆ ನಾವೇನು ಅವ್ರ ಪರ್ಫಾರ್ಮೆನ್ಸ್ ಅವರು ಚಿಕ್ಕ ವಯಸ್ಸಲ್ಲೇ ನ್ಯಾಷನಲ್ ಅವಾರ್ಡ್ ತಗೊಂಡಿರೋರು. ಬಟ್ ಅಂದರೆ ಅಷ್ಟು ಇಂಟೆನ್ಸ್ ಆಗಿ ರೈಟಿಂಗು, ಟೇಕಿಂಗ್ಸ್ ಅಲ್ಲಿ ಆಗ್ಬೋದು, ಟ್ರೀಟ್ಮೆಂಟ್ ಅಲ್ಲಿ ಆಗ್ಬೋದು, ಪ್ರೆಸೆಂಟೇಷನ್ ಅಲ್ಲಿ ಆಗ್ಬೋದು, ಎಲ್ಲದರಲ್ಲೂ ಚೆನ್ನಾಗಿತ್ತು. ಸೊ ಅದಿದ್ದಾಗ ಇವರು ಸರ್ ಅದೇ ಇದು ನೆಕ್ಸ್ಟ್ ಮಾಡ್ತಾ ಇದ್ದೀವಿ ಅಂತ ಹಿಂಗೆ ತೋರಿಸಿದ್ರು. ಆಗ ನನಗೆ ದೇವಿ ಮತ್ತೆ ಸಾತ್ವಿಕ್ ಅವರು ಇಬ್ರು ಪರಿಚಯ ಆಗಿ, ಸೊ ವೆರಿ 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 ಪ್ಯಾಷನೆಟ್ ಪೀಪಲ್. ತುಂಬ ಪ್ಯಾಷನೆಟ್ ಆಗಿ ಸಿನಿಮಾನ ಎಷ್ಟು ಒಂದು ಹೋಮ್ವರ್ಕ್ ಮಾಡ್ದಂಗೆ ಮಕ್ಕಳು ಟೀಚರ್ ಹೋಮ್ವರ್ಕ್ ಕೊಟ್ಟರೆ ಹಿಂಗೆ ಮಾಡ್ತಾರೆ, ಅಷ್ಟು ಶ್ರದ್ಧೆಯಿಂದ ಅಷ್ಟು ಪ್ರೀತಿಯಿಂದ. ಅಂದರೆ ಅವ್ರಿಗೆ ಸಿನಿಮಾನೇ ಅಷ್ಟೇ, ಇನ್ನೇನು ಅದನ್ನ ನೀವು ಯಾವಾಗ ಫೋನ್ ಮಾಡಿದ್ರು ಅದ್ರಲ್ಲಿ ಏನೋ ಒಂದು ಐಡಿಯಾ, ಅದ್ರಲ್ಲೇನೋ ಒಂದು ಹೊಸತನ ತರಬೇಕು, ಸಿನಿಮಾಗೆ ಇನ್ನೇನು ಮಾಡ್ಬೋದು ನಾವು ಬೆಟರ್ ಅಂತ ಯಾವಾಗಲೂ ಒಂದು ತುಡಿತ ಅಂತ ಹೇಳ್ತೀವಲ್ಲ, ಆ ಥರ ಇರೋವಂಥ ತಂಡ ಇದು. ಸೊ ಅವರು ಕೆಲಸ ಮಾಡೋದನ್ನ, ಅವರು ಮಾತಾಡೋದನ್ನ, ಅವ್ರ ಜೊತೆ ಮಾತಾಡೋದೇ ಒಂದು ಖುಷಿ ಆಗುತ್ತೆ ಆ್ಯಕ್ಚುಲಿ. ಅಷ್ಟು ಸಿನಿಮಾ ಮೇಲೆ ಪ್ರೀತಿ, ಸಿನಿಮಾ ಮೇಲೆ ಅಭಿಮಾನ, ಕಾಳಜಿ. ಸೊ ಹಿಂಗಿರುವಾಗ ನನಗೆ ಆ್ಯಕ್ಚುಲಿ ಐ ಥಿಂಕ್ ಐ ಸಾದ ರಫ್ ಕಟ್ ವರ್ಷನ್ ನೋಡಿದ್ದು, ಫಸ್ಟ್ ರಫ್ ಕಟ್ ಇದ್ದಾಗ ನೋಡಿದ್ದು. ಇಟ್ ವಾಸ್ ಮ್ಯೂಸಿಕ್ ಕೂಡ ಅಷ್ಟಾಗಿ ಇನ್ನೇನು ಆಗಿರಲಿಲ್ಲ. ಅವಾಗ ನೋಡಿದಾಗಲೇ ನನಗೆ ಅಷ್ಟು ಇಂಪ್ರೆಸ್ ಆಗ್ಬಿಟ್ಟೆ ಆ್ಯಕ್ಚುಲಿ. ತುಂಬ ಖುಷಿ ಆಯಿತು ಅವಾಗ ನೋಡಿದಾಗ. ಬಟ್ ಅದಾದಮೇಲೆ ಲೇಟೆಸ್ಟ್ ಆಗು ಕೂಡ ಎಲ್ಲ ಮಿಕ್ಸರ್ ಆದಮೇಲೆ ನೋಡಿದ್ರೆ ನವನೀತ್ ಶ್ಯಾಮ್ ಅವರಂತೂ ಎವ್ರಿ ಫ್ರೇಮ್ನ ಹೆಂಗೆ ಅಂತಂದರೆ ಎಲ್ಲರೂ ಫಸ್ಟ್ ಪ್ಲೇಸ್ಗೆ ಎಲ್ಲರೂ ಕಾಂಪಿಟೇಷನ್ ಅಲ್ಲಿ ವರ್ಕ್ ಮಾಡಿದಾಗ ಮಾಡಿದ್ದಾರೆ ಎಲ್ಲರೂ. ಸೊ ತುಂಬ ಖುಷಿ ಆಯಿತು. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ದಟ್ ಈ ಒಂದು ಪ್ರೆಸೆಂಟ್ ಮಾಡ್ತಾ ಇರೋದಕ್ಕೆ ತುಂಬ ಹೆಮ್ಮೆ ಇದೆ, ತುಂಬ ಖುಷಿ ಇದೆ. ಅಂದರೆ ನಾವು ಹೇಳ್ತೀವಿ ಯೂಶಲಿ ನಮ್ಮ ಒಂದು ಭಾಷೆಯಲ್ಲಿ ಥ್ರಿಲ್ಲರ್ ಸಿನಿಮಾಗಳು ಸಾಕಷ್ಟು ಬಂದಿದ್ದಾವೆ. ಬಟ್ ಕಂಪೇರ್ ಟು ಅದರ್ ಲ್ಯಾಂಗ್ವೇಜಸ್ ನಮ್ಮ ಭಾಷೆಯಲ್ಲಿ ಸ್ವಲ್ಪ ಥ್ರಿಲ್ಲರ್ ಸಿನಿಮಾಗಳ ಸಂಖ್ಯೆ ಸ್ವಲ್ಪ ಕಡಿಮೆನೆ. ಸೊ ಬಟ್ ಇಟ್ ಈಸ್ ನಾವು ಈ ಬೇರೆ ಲ್ಯಾಂಗ್ವೇಜ್ಗಳಿಗೆಲ್ಲ ಕಂಪೇರ್ ಮಾಡಿ ಹೇಳ್ತೀವಿ, ಅದು ನೋಡಿದ್ರೆ ಆ ಲ್ಯಾಂಗ್ವೇಜ್ ಈ ಥ್ರಿಲ್ಲರ್ ಸಿನಿಮಾ ನೋಡಿದ್ರೆ ಹಿಂಗೆ ಹೇಳ್ತೀವಲ್ಲ. ಬಟ್ ಅದೆಲ್ಲದಕ್ಕೂ ಮೀರಿದಂಥ ಒಂದು ಹೆಜ್ಜೆ ಮುಂದಕ್ಕಿಟ್ಟೇನೆ ಇವರ ಒಂದು ನೆರೇಷನ್ ಸ್ಟೈಲ್ ಆಗ್ಬೋದು, ಟೇಕಿಂಗ್ಸ್ ಆಗ್ಬೋದು, ಪರ್ಫಾರ್ಮೆನ್ಸ್ ಆಗ್ಬೋದು, ಈ ಸಿನಿಮಾದಲ್ಲಿ ಮೇಂಟೈನ್ ಮಾಡಿರೋ ಸೈಲೆನ್ಸ್ ಸಖತ್ತಾಗಿದೆ.
ದಟ್ ಸೈಲೆನ್ಸ್, ವಿಜಯ್ ಸರ್ ಹೇಳಿದ್ರು ಅವರು ಮಾತಾಡಬೇಕಾದ್ರೆ, ನಾನು ತುಂಬಾ ಕಡಿಮೆ ಮಾತಾಡಿದ್ದೀನಿ, ಸೈಲೆನ್ಸ್ ಇದೆ ಅಂತ. ಸೊ ಅದನ್ನ ಕ್ಯಾಪ್ಚರ್ ಮಾಡಿರೋ ರೀತಿ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಐ ಥಿಂಕ್ ಇದು ಈ ಸಿನಿಮಾ ಏನು ಅಂತಂದ್ರೆ ಇದ್ರ ಬಗ್ಗೆ ಹೇಳೋದಕ್ಕಿಂತ ಇದು ಎಕ್ಸ್ಪೀರಿಯನ್ಸ್ ಮಾಡಬೇಕು. ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಯು ವಿಲ್ ಗೆಟ್ ಟು ನೋ ವಾಟ್ ಕೈಂಡ್ ಆಫ್ ಫಿಲ್ಮ್ಸ್ ಈಸ್ ದಿಸ್ ಅಂತ. ಸೊ ಇದು ಸೀತಾರಾಮ್ ಐ ಥಿಂಕ್ ಸೆಕೆಂಡ್ ಕೇಸ್ಗೆ ನಿಲ್ಲಲ್ಲ, ಇದು ತುಂಬಾ ಕೇಸ್ಗಳು ಬರ್ತಾ ಇರ್ತವೆ. ಸೊ ಡೆಫಿನೆಟ್ಲಿ ಮೆನಿ ಮೋರ್ ಕೇಸಸ್ ಬೇಕಂದ್ರೆ ಯಾರೇ ಒಬ್ಬ, ಈಗ ಸಾಕಷ್ಟು ಜನ ಪೊಲೀಸ್ ಅಧಿಕಾರಿಗಳು ನೀವು ಗೊತ್ತಿರುತ್ತೆ. ಸೊ ಸಾವಿರಾರು ಕೇಸಸ್ಗಳು ಅವ್ರು ಹ್ಯಾಂಡಲ್ ಮಾಡಿರ್ಬೋದು, ಬಟ್ ಅವ್ರಿಗೆ ಮನಸ್ಸಿನಲ್ಲಿ ಉಳಿಯುವಂತ ಕೆಲವು ಕೇಸ್ಗಳು ಹಾಗಾಗಿ ಇರ್ತವೆ. ಸೊ ಅಂಥ ಒಬ್ಬ ಅಧಿಕಾರಿಗೆ ಇಂಥ ಒಂದು ಕಾಡುವಂತಹ ಕೇಸ್ ಇದು. ಸೊ ತುಂಬಾ ಎಂಜಾಯ್ ಮಾಡ್ತೀರಾ. 20ನೇ ತಾರೀಕು ಥಿಯೇಟರ್ಸ್ ಅಲ್ಲಿ ಬರ್ತಾ ಇದೆ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್. ಎಲ್ಲರೂ ನೋಡಿ, ಇಂಥ ಒಳ್ಳೆ ಚಿತ್ರಕ್ಕೆ ನೀವು ಯಾವಾಗಲೂ ಹಾರೈಸ್ತಾನೆ ಇರ್ತೀರಾ ಅಂಡ್ ಸಪೋರ್ಟ್ ಮಾಡ್ತಾ ಇರ್ತೀರಾ. ಅದೇ ರೀತಿ ಒಂದು ಪಾಸಿಟಿವ್ ಒಂದು ವರ್ಡ್ ಸ್ಪ್ರೆಡ್ ಮಾಡಿ ಈ ಸಿನಿಮಾನ ಗೆಲ್ಲಿಸ್ಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ವಿಜಯ್ ರಾಘವೇಂದ್ರ ಒಂದು ಮಾತು ಹೇಳಿದ್ರು, ಪಾವನೋಡೆಡ್ ಸರ್ ಒಂದು ಮಾತು ಹೇಳಿದ್ರು. ಇತ್ತೀಚೆಗೆ ಕನ್ನಡ ಸಿನಿಮಾಗಳನ್ನು ಬಿಟ್ಟು ಪರಭಾಷೆಯ ಸಿನಿಮಾಗಳ ವ್ಯಾಮೋಹ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತಿದೆ. ಮೊದಲು ನಮ್ಮಲ್ಲಿ ಪರಭಾಷಾ ನಟಿಯರ ವ್ಯಾಮೋಹ ಇತ್ತು, ಈಗ ಪರಭಾಷಾ ಸಿನಿಮಾಗಳ ವ್ಯಾಮೋಹ ಆಗಿಬಿಟ್ಟಿದೆ. ಸಾಧಾರಣ ಸಿನಿಮಾ ಕೂಡ ಅಲ್ಲಿ ಅಷ್ಟೊಂದು ಕ್ಲಿಕ್ ಆಗುತ್ತೆ, ಕನ್ನಡಕ್ಕೆ ಬಂದಾಗ ಇನ್ನೂ ಕ್ಲಿಕ್ ಆಗುತ್ತೆ. ಯಾಕೆ? ನನಗೆ ಯಾವಾಗಲೂ ಒಂದು ಕೇಳ್ತಾ ಇದೆ. ಫಾರ್ ಎಕ್ಸಾಂಪಲ್ ಮಲಯಾಳಂ ಸಿನಿಮಾ ಅಂತ ಇಟ್ಕೊಂಡ್ಬೇಡ, ಆ ಸಿನಿಮಾದ ಪ್ರೇಕ್ಷಕರು ಬೆಂಗಳೂರಲ್ಲಿರೋರು ಒಂದು 15,000 ಸ್ಟೂಡೆಂಟ್ಸ್ ಇದ್ದಾರೆ. ಪ್ರತಿ ಒಬ್ಬ ಸ್ಟೂಡೆಂಟ್ಸ್ ವಾಟ್ಸಪ್ ಮೂಲಕ ಜಿದ್ದು ಬಿದ್ದು ಆ ಸಿನಿಮಾನ ನೋಡಲೇಬೇಕು, ಅದನ್ನು ಕರ್ನಾಟಕದಲ್ಲಿ ಗೆಲ್ಲಿಸಲೇಬೇಕು ಅನ್ನೋ ಹುಮ್ಮಸ್ಸಲ್ಲಿ ಹೋಗ್ತಾರೆ. ದಟ್ಸ್ ದಿ ಫ್ಯಾಕ್ಟ್. ಯಾಕೆ ಅಂತ ಒಂದು ಪ್ರಶ್ನೆ ಮಾಡಿ ಹುಡುಕೋಕೆ ಹೋದಾಗ ನಮಗೆ ಗೊತ್ತಾಗಿದ್ದು, ಯಾಕೆ ನಮಗೆ ಆ ವ್ಯಾಮೋಹ ಇಲ್ಲ? ಬಹಳ ಬೇಜಾರಿನ ಸಂಗತಿ, ಇತ್ತೀಚೆಗೆ ಬಂದಿರುವ ಎಷ್ಟೋ ಸಿನಿಮಾಗಳನ್ನು ಥಿಯೇಟ್ರಿಗೆ ಬಂದು ನೋಡಿದವರು ಯಾರೂ ಇಲ್ಲ. ನಾನೇ ಆ್ಯಕ್ಟ್ ಮಾಡೋ ಸಿನಿಮಾ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ, ಪಾಪ ಅದು ಸಿನಿಮಾ ಚೆನ್ನಾಗಿದೆ, ಬಹಳ ವಿಭಿನ್ನವಾಗಿದೆ. ಅಮೆಝಾನ್ ಪ್ರೈಮಲ್ಲಿ 3rd ಪ್ಲೇಸ್ಗೆ ಹೋಯಿತು. 3rd ಪ್ಲೇಸ್ಗೆ ಹೋಗಬೇಕಾದ್ರೆ ಎಷ್ಟು ಜನ ಅದನ್ನು ನೋಡಿರಬೇಕು, ಹುಚ್ಚೆದ್ದು ಹೋಯಿತು. ಆದರೆ ನಮ್ಮ ಥಿಯೇಟ್ರಿಗೆ ಬರೋಕೆ ನಮಗೆ ಪೇಷನ್ಸೇ ಇಲ್ಲ. ದಯವಿಟ್ಟು ಅದು ಏನಾಗುತ್ತೋ ಗೊತ್ತಿಲ್ಲ, ಇದು ಚೇಂಜ್ ಆಗುತ್ತೆ, ಸ್ವಲ್ಪ ಟೈಮ್ ಬೇಕು. ಬಟ್ ನಮಗೆ ನಮ್ಮ ಕನ್ನಡ ಸಿನಿಮಾಗಳ ಬಗ್ಗೆ ಒಂದು ವಿಪರೀತ ವ್ಯಾಮೋಹ ಉಕ್ಕಿ ಹರಿದು ನಮ್ಮ ಸಿನಿಮಾಗಳ ನೋಡಲೇಬೇಕು ಅಂತ ಜನ ಜಿದ್ದು ಬಿದ್ದು ಕ್ಯೂವಲ್ಲಿ ನಿಂತ್ಕೊಂಡು ಟಿಕೆಟ್ ತಗೊಳಕ್ಕೆ ಬರುವಂತಹ ದಿನ ಯಾವಾಗ ಅಂತ ನಾನು ಆಸೆಯಿಂದ ಕಾಯ್ತಾ ಇದ್ದೀನಿ. ಬಹುಶಃ ಇದು ಮಾಧ್ಯಮದವರ ದೊಡ್ಡ ಜವಾಬ್ದಾರಿ ಇದೆ. ನಿಮಗೆ ಸೋಷಿಯಲ್ ಮೀಡಿಯಾ ಇರ್ಬೋದು, ನಮ್ಮ ಪ್ರೆಸ್ ಇರ್ಬೋದು, ನಿಮ್ಗೆಲ್ರಿಗೂ ದೊಡ್ಡ ಜವಾಬ್ದಾರಿ ಇದೆ. ಜನರನ್ನು ಹೇಗೆ ಥಿಯೇಟ್ರಿಗೆ ನಿಮ್ಮ ಮಾತಿನ ಮೂಲಕ, ನಿಮ್ಮ ಬರವಣಿಗೆಯ ಮೂಲಕ, ನಾನು ಇದೊಂದೇ ಸಿನಿಮಾ ಅಂತ ಹೇಳ್ತಿಲ್ಲ, ಸಾರಿ, ನೀವು ಹೇಳ್ಕೊಂಡು ಬರುವಂಥವ್ರಾಗಬೇಕು. ಆ ದಾರಿ ಮಾರ್ಗದರ್ಶನ ನಿಮ್ಮಿಂದ ಆಗಬೇಕು, ಬೇರೆ ಯಾರು ಮಾಡೋಕ್ಕಾಗಲ್ಲ. ಅದನ್ನು ನಾವು ಇಲ್ಲಿ ಬಡ್ಕೋಬೋದಷ್ಟೇ. ಸಿನಿಮಾ ಚೆನ್ನಾಗಿದೆ ಬನ್ನಿ, ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ಬನ್ನಿ ಅಲ್ಲ, ಅದು ನಿಮ್ಮ ಕೈಯಲ್ಲಿದೆ. ಎಲ್ಲಿವರೆಗೆ ನೀವು ಸಿನಿಮಾ ನೀವು ಒಂದ್ಸಲ ನೋಡಿ ನಿಜವಾಗ್ಲೂ ಓಕೆ, ಒಂದು 65% ಚೆನ್ನಾಗಿದ್ರು ಸಾಕು, ಜಿದ್ದು ಬಿದ್ದದನ್ನು ಪ್ರಮೋಟ್ ಮಾಡಿ ಗೆಲ್ಸೋಣ ಅನ್ನುವಂತಹ ಒಂದು ಹುಮ್ಮಸ್ಸು ನಮ್ಮವರಿಗಿರಬೇಕು. ಅಫ್ಕೋರ್ಸ್ ಇದರಲ್ಲಿರುವಾಗ ನನ್ನ ಪಾತ್ರ ಅದು ಸಿನಿಮಾದ ಉದ್ದಕ್ಕೂ ನಂದು ಗೆಸ್ಟ್ ಅಪಿಯರೆನ್ಸು. ಆದ್ದರಿಂದ ಸಿನಿಮಾ ನೋಡಿದಾಗಲೇ ಗೊತ್ತಾಗೋದು ಆ ಪಾತ್ರ ಏನು ಅಂತ. ನಂದು ರಾಘಣ್ಣಂದು ಸುಮಾರು 25-27 ವರ್ಷಗಳ ನಂಟು, ಜನ್ಮದ ಅನುಬಂಧ. ಸೊ ಹಾಗಾಗಿ ಆ ಅನುಬಂಧ ಇಲ್ಲೂ ಕಂಟಿನ್ಯೂ ಆಗ್ತಾ ಇದೆ. ಆ್ಯಂಡ್ ಗೆಸ್ಟ್ ಅಪಿಯರೆನ್ಸ್ ಹೇಗೋ ಸಿನಿಮಾದಲ್ಲಿ ಇಲ್ಲೂ ಅಷ್ಟೇ. ನನಗೆ ಸಿನಿಮಾ ಇಲ್ಲಿಗೆ ಬನ್ನಿ ಅನ್ನೋಕ್ಕೆ ಒಂದು ಮಿಸ್ ಕಾಲ್ ಕೊಟ್ಟು, ನಾನು ದೇವ್ರ ಹತ್ರ ಅಯ್ಯೋ ಸಾಥಿಗೆ ಕಾಲ್ ಮಾಡಿ ಏನು ಸಮಸ್ಯೆನೋ ಅಂತೇಳಿ ಫೋನ್ ಮಾಡಿ, ಬಹುಶಃ ನಾನು ಬರಬೇಕಾಗಿರಲಿಲ್ಲ ಅವನಿಗೆ. ಅವನು ಸುಮ್ಮನೆ ನನಗೊಂದು ಕೊಟ್ಟು ವಿಗೆ ಡಯಲ್ ಮಾಡೋಕ್ಕೆ ಹೋಗಿದ್ದು ಯುಗೆ ಡಯಲ್ ಆಯಿತು ಅನ್ಸುತ್ತೆ. ಸೊ ಹಾಗಾಗಿ ನಾನು ಇಲ್ಲಿದ್ದೀನಿ. ಬಟ್ ಸಿನಿಮಾ ಪಾವನೋಡೆಯರ್ ಸರ್ ಅದನ್ನು ತಗೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ನೀವು ಅದನ್ನು ಗ್ರಾಸ್ ಮಾಡ್ಬೋದು. ಸಿನಿಮಾದ ಇಂಟೆನ್ಸಿಟಿ ಎಷ್ಟಿದೆ, ಒಬ್ಬ ಡೈರೆಕ್ಟ್ರಿಗೆ ಇನ್ನೊಬ್ಬ ಡೈರೆಕ್ಟ್ರ ವರ್ಕ್ ಇಷ್ಟ ಆಗೋದು ಬಹಳ ಕಡಿಮೆ.
ಚೆನ್ನಾಗಿದೆ. ಆದ್ರೆ ಅವರು ಜಿದ್ದು ಬಿದ್ದು ಇಲ್ಲ ಈ ಸಿನಿಮಾ ಚೆನ್ನಾಗಿದೆ, ಇದನ್ನ ಏನಾದ್ರೂ ಮಾಡಿ ಎತ್ತೋಣ, ಜನರ ಹತ್ರ ರೀಚ್ ಮಾಡೋಣ ಅಂತ ಅವ್ರು ಜಿದ್ದು ಬಿದ್ದು ಅದ್ರ ಹಿಂದೆ ಬಿದ್ದಿದ್ದಾರೆ ಅಂದ್ರೆ ಸಿನಿಮಾ ಚೆನ್ನಾಗಿದೆ ಅಂತ ನಾನು ಅಂದ್ಕೋತೀನಿ. ನನಗೆ ಫಸ್ಟ್ ಅಶ್ಯೂರೆನ್ಸ್. ಬಹುಶಃ ಆ ಅಶ್ಯೂರೆನ್ಸ್ ಈಗ ನಿಮಗೂ ಸಿಕ್ಕಿದೆ ಅಂತ ಅನ್ಕೋತೀನಿ ಈ ಸಿನಿಮಾದಲ್ಲಿ. ಪ್ರೆಸೆಂಟಿಂಗ್ ಅವರ್ ಫಿಲ್ಮ್. ಉಷಾ ಮ್ಯಾಮ್ ನಿಮ್ಮೊಟ್ಟಿಗೆ ವರ್ಕ್ ಮಾಡಿ ತುಂಬ ಖುಷಿ, ಥ್ಯಾಂಕ್ ಯು. ಆ್ಯಂಡ್ ಆಲ್ಸೋ ನನ್ನ ಟೀಮ್ ಶಶಾಂಕ್ ಎಡಿಟರ್ಗೆ ಆ್ಯಂಡ್ ರವಿಚಂದ್ರನ್ ಅವರು ಡಿಸ್ಟ್ರಿಬ್ಯೂಷನ್ ಇದು ಮಾಡ್ತಾ ಇದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಕಮಿಂಗ್. ಆ್ಯಂಡ್ ನವನೀತ್ ಶ್ಯಾಮ್ ಆ್ಯಂಡ್ DOP ನಮ್ದು ಅವೈಲೇಬಲ್, ಸ್ವಲ್ಪ ಔಟ್ ಆಫ್ ಸ್ಟೇಷನ್ ಇದ್ದಾರೆ. ಸೊ ಸಿನಿಮಾ ಇದೆ February 20th ರಿಲೀಸ್ ಆಗ್ತಾ ಇದೆ. ಇನ್ನೊಂದು ಸಿನಿಮಾ ಮಾಡಬೇಕು. ಇಲ್ಲ ಆದರೆ ಇನ್ನೊಂದು ಸಿನಿಮಾ ಮಾಡಬೇಕಿತ್ತಲ್ಲ ಸರ್. ಸೊ ಇಂಡಿಪೆಂಡೆಂಟ್ ಆಗಿ ಕೂಡ ನೋಡ್ಬೋದು, ಸೋಲೋ ಸ್ಟ್ಯಾಂಡ್ ಅಲೋನ್ ಫಿಲ್ಮ್ ಆಗಿ ಕೂಡ ನೋಡ್ಬೋದು, ಇಫ್ ಯು ಆರ್ ವಾಚಿಂಗ್ ಕಂಟಿನ್ಯೂಟಿ ಆಗಿ ಕೂಡ ನೋಡ್ಬೋದು. ಸರ್ ಅದು ಕಂಪ್ಲೀಟ್ಲಿ ಒಂದು ಬೇರೆ ಟ್ರೀಟ್ಮೆಂಟಲ್ಲಿದೆ. ಇಟ್ಸ್ ಮೋರ್ ಆಫ್ ಬೇರೆ ಟ್ರೀಟ್ಮೆಂಟಲ್ಲಿದೆ. ಇದೊಂದು ಸ್ವಲ್ಪ ಡಾರ್ಕರ್ ಸೈಡ್ ಇದೆ ಆ ಸಿನಿಮಾಗಿಂತ. ಅದು ತುಂಬ ಪ್ಲೇಫುಲ್ ಇತ್ತು ಆ್ಯಕ್ಚುಲಿ. ರಾಬರಿ ಆ ಥರ ಒಂದು ಕಾನ್ಸೆಪ್ಟಲ್ಲಿ ಹೋಗಿದ್ವಿ, ರಿವೆಂಜ್ ಆ್ಯಂಡ್ ರಾಬರಿ ಬೇಸಲ್ಲಿ. ದಿಸ್ ಇಸ್ ಮೋರ್ ಆಫ್ ಸೈಕೋಪಾತ್ ಈ ಥರ ಪ್ಲಾಟಲ್ಲಿ ಇದೆ. ಕೇಸ್ ಥ್ರಿಲ್ಲರ್ ಜಾನರ್ ಅದು ಲೈಕ್ ನನಗೆ ಅದು ತುಂಬ ಕಂಫರ್ಟೇಬಲ್ ಝೋನ್ ಇದೆ. ಇಲ್ಲ ಈ ಸಿನಿಮಾ ಆದ್ಮೇಲೆ ಇನ್ನೊಂದು ಬರುತ್ತೆ ಅಷ್ಟೇ. ಸಾತ್ವಿಕ್, ನಿಮ್ಮ ಫಸ್ಟ್ ಸಿನಿಮಾ ಇದೆ, ಮೊದಲ ಸಿನಿಮಾ ಕೇಸು ಅಲ್ಲಲ್ಲ ಸೀತಾರಾಮ್ ಬಿನೋಯ್ ಅದು